ಭಾರತದ ರಹಸ್ಯ ಅವಳಿಗಳ ಗ್ರಾಮ. ಒಂದೇ ಊರಲ್ಲಿ 450ಕ್ಕೂ ಹೆಚ್ಚು ಅವಳಿ ಮಕ್ಕಳು. ವಿಜ್ಞಾನಿಗಳಿಗೆ ಸವಾಲಾದ ಭಾರತದ ನಿಗೂಢ ಹಳ್ಳಿ. ಒಂದು ಊರಿನ ಶಾಲೆಗೆ ಹೋದರೆ ಅಲ್ಲಿ ಸಾಲು ಸಾಲಾಗಿ ಅವಳಿ ಮಕ್ಕಳು. ಅಂಗಡಿಗೆ ಹೋದರೆ ಅಲ್ಲೂ ಒಂದೇ ತರಹದ ಇಬ್ಬರು ವ್ಯಕ್ತಿಗಳು. ರಸ್ತೆಯಲ್ಲಿ ನೋಡಿದರೂ ಅದೇ ದೃಶ್ಯ. ಇದು ಯಾವುದೋ ಸಿನಿಮಾ ಕಥೆ ಅಲ್ಲ, ನಮ್ಮ ಭಾರತದಲ್ಲೇ ಇರುವಂತಹ ಒಂದು ಅಚ್ಚರಿಯ ಹಳ್ಳಿ. ಕೇವಲ 2,000 ಕುಟುಂಬಗಳಿರುವ ಈ ಸಣ್ಣ ಗ್ರಾಮದಲ್ಲಿ ಬರೋಬ್ಬರಿ 450ಕ್ಕೂ ಹೆಚ್ಚು ಜೋಡಿ ಅವಳಿಗಳಿದ್ದಾರೆ. ವಿಜ್ಞಾನ ಲೋಕವನ್ನೇ ದಂಗಾಗಿಸಿರುವ ಆ ಊರು ಯಾವುದು? ಇದರ ಹಿಂದಿರುವ ರಹಸ್ಯವೇನು? ಬನ್ನಿ ತಿಳಿದುಕೊಳ್ಳೋಣ. ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿರುವ ಪುಟ್ಟ ಹಳ್ಳಿ ಕೊಡೆನ್ನಿ. ಜಗತ್ತಿನಾದ್ಯಂತ ಈ ಹಳ್ಳಿಯನ್ನ ಟ್ವಿನ್ ಟೌನ್ ಆಫ್ ಇಂಡಿಯಾ ಅಂತಲೇ ಕರೆಯುತ್ತಾರೆ. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಅವಳಿ ಮಕ್ಕಳ ಜನನ ಪ್ರಮಾಣ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಇದೆ. ಅಂದ್ರೆ ಪ್ರತಿ 1000 ಜನನಗಳಲ್ಲಿ ಕೇವಲ 9 ಅವಳಿ ಮಕ್ಕಳು ಜನಿಸುತ್ತಾರೆ. ಆದರೆ ಕೊಡೆನ್ನಿಯಲ್ಲಿನ ಅಂಕಿಅಂಶ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಇಲ್ಲಿ ಪ್ರತಿ 1000 ಜನನಗಳಿಗೆ ಬರೋಬ್ಬರಿ 45ಕ್ಕೂ ಹೆಚ್ಚು ಅವಳಿ ಮಕ್ಕಳು ಹುಟ್ಟುತ್ತಾರೆ. ಇದು ಭಾರತದ ಸರಾಸರಿಗಿಂತ ಬರೋಬ್ಬರಿ 6 ಪಟ್ಟು ಹೆಚ್ಚು. ಈ ಊರಿನಲ್ಲಿ ದಿನನಿತ್ಯ ನಡೆಯುವ ಘಟನೆಗಳೇ ರೋಚಕ. ಶಾಲೆಯಲ್ಲಿ ಶಿಕ್ಷಕರಿಗೆ ಯಾರೆಂದು ಗುರುತಿಸುವುದೇ ದೊಡ್ಡ ತಲೆನೋವಾಗಿದೆ. ಒಬ್ಬರು ತಪ್ಪು ಮಾಡಿದರೆ ಶಿಕ್ಷೆ ಇನ್ನೊಬ್ಬರಿಗೆ ಬೀಳುವುದು ಇಲ್ಲಿ ಸರ್ವೇ ಸಾಮಾನ್ಯ. ಅಷ್ಟೇ ಅಲ್ಲ, ಈ ಊರಿನ ಹುಡುಗಿಯರು ಬೇರೆ ಊರಿಗೆ ಮದುವೆಯಾಗಿ ಹೋದರು ಅಥವಾ ಬೇರೆ ಊರಿನ ಹುಡುಗಿಯರು ಈ ಹಳ್ಳಿಗೆ ಸೊಸೆಯಾಗಿ ಬಂದರೂ ಅವರಿಗೆ ಅವಳಿ ಮಕ್ಕಳೇ ಹುಟ್ಟುವ ಸಾಧ್ಯತೆ ಹೆಚ್ಚು. ವೈಜ್ಞಾನಿಕ ರಹಸ್ಯ ಮತ್ತು ಸಂಶೋಧನೆ. ಹಾಗಾದರೆ ಈ ಗ್ರಾಮದಲ್ಲಿ ಇಷ್ಟೊಂದು ಅವಳಿ ಮಕ್ಕಳು ಜನಿಸಲು ಕಾರಣವೇನು? ಭಾರತ ಸೇರಿದಂತೆ ಲಂಡನ್, ಜರ್ಮನಿಯ ಅಂತಾರಾಷ್ಟ್ರೀಯ ಸಂಶೋಧಕರು ಇಲ್ಲಿಗೆ ಬಂದು ಅಧ್ಯಯನ ನಡೆಸಿದ್ದಾರೆ. ಜನರ DNA, ರಕ್ತದ ಮಾದರಿ, ಹಳ್ಳಿಯ ನೀರು, ಗಾಳಿ ಮತ್ತು ಅವರು ತಿನ್ನುವಂತಹ ಆಹಾರವನ್ನ ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡಲಾಗಿದೆ. ವೈಜ್ಞಾನಿಕವಾಗಿ ಮಹಿಳೆಯರಲ್ಲಿ 1ಕ್ಕಿಂತ ಹೆಚ್ಚು ಅಂಡಾಣು ಬಿಡುಗಡೆಯಾಗುವುದನ್ನು ಹೈಪರ್ ಓವ್ಯುಲೇಷನ್ ಎಂದು ಕರೆಯುತ್ತಾರೆ. ಆದರೆ ಈ ಹಳ್ಳಿಯ ಮಹಿಳೆಯರಲ್ಲಿ ಮಾತ್ರ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇದು ಏಕೆ ಸಂಭವಿಸುತ್ತದೆ ಎಂಬುದು ಇಂದಿಗೂ ವಿಜ್ಞಾನಿಗಳಿಗೆ ಬಗೆಹರಿಯದ ನಿಗೂಢ ರಹಸ್ಯವಾಗಿದೆ. ಪ್ರಕೃತಿಯ ಈ ಅದ್ಭುತ ವಿಸ್ಮಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಅವಳಿಗಳಿದ್ದಾರಾ? ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ರಹಸ್ಯಮಯ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.